ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ ಗಣಿತ ಭಾಗ 1ರಲ್ಲಿ 3ನೇ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇದರಲ್ಲಿ ಅಭ್ಯಾಸ 3.3ರಲ್ಲಿ ಒಂದನೇ ಲೆಕ್ಕದಲ್ಲಿ ಎರಡನೇದನ್ನು ಇಲ್ಲಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ ಅಂತ ಕೊಟ್ಟ. ಈಗ ಒಂದನೇದು ಮಾಡಿವಿ. ಒಂದನೇದನ್ನ ಈ ಹಿಂದಿನ ವಿಡಿಯೋದಾಗ ನೋಡ್ಬೋದು ನೀವು. ಈಗ ಎರಡನೇದು, ಇದು ಸಮೀಕರಣ 1. ಆಮೇಲೆ 2x - 2y = 2. ಇದು ಸಮೀಕರಣ 2 ಅಂತ ತಗೋ. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ವರ್ಜಿಸುವ ವಿಧಾನದೊಳಗ ಏನ್ ಮಾಡ್ಬೇಕು, x ಅಥವಾ y ಯಾವ್ದಾದ್ರೂ ಸೇಮ್ ಬರುವಂಗ ನೋಡ್ಕೋಬೇಕು. ಇಲ್ಲಿ ಸೇಮ್ ಇಲ್ಲ, ಇಲ್ಲಿ ಇದು 3x ಐತಿ, ಇಲ್ಲಿ 2x ಐತಿ, ಇಲ್ಲಿ 4y ಐತಿ, ಇಲ್ಲಿ 2y ಐತಿ. ಹಂಗಾದ್ರ ಏನ್ ಮಾಡ್ಕೋಬೇಕು ನಾವಿಲ್ಲಿ, ಈ ಸಮೀಕರಣ 1ಕ್ಕೆ ಸಮೀಕರಣ 1ನ್ನು 2ರಿಂದ ಗುಣಿಸಿ ಹಾಗೂ ಸಮೀಕರಣ 2ನ್ನು ಇದರಿಂದ 3ರಿಂದ ಗುಣಿಸಿ ಬರ್ತದೆ. ಅವಾಗ x2 ಸೇಮ್ ಆಗ್ತಾವ. ಅವಾಗ ನಮ್ಗೆ ಕ್ಯಾನ್ಸಲ್ ಮಾಡಕ್ ಈಜಿ ಆಗ್ತದೆ. ಈಗ ನೋಡ್ರಿ ಏನೈತೆ ನಮ್ದಿಲ್ಲೇ, 3x + 4y = 10 ಐತಿ ಸಮೀಕರಣ 1. ಇದನ್ನ ಏನ್ ಮಾಡ್ಬೇಕಂತ ಹೇಳಿದೆ, ಏನ್ ಮಾಡ್ಬೇಕು, 2ರಿಂದ ಗುಣಿಸಿ ಅಂತ ಹೇಳಿದೆ. 2 ಇಲ್ಲಿ ಕೂಡ 2ರಿಂದ ಗುಣಿಸಿ. ಏನಾಗ್ತದೆ ಇಲ್ಲೇ, 2 × 3 = 6, x + 2 4 8 y = 2 2 10 20. ಇದು ಸಮೀಕರಣ 3 ಅಂತ ತಗೋತಾನೆ ನಾನು. ಆಮೇಲೆ ಸಮೀಕರಣ 2ನ್ನು 3ರಿಂದ ಗುಣಿಸಿ. ಸಮೀಕರಣ 2 ಯಾವುದು, ಇದು 2x - 2y = 2. ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ 3ರಿಂದ ಗುಣಿಸಿ. 3 × 2 6, 3 × 6, 3 × 6. ಇದನ್ನ ಸಮೀಕರಣ 4 ಅಂತ ತಗೊಳ್ಳಿ. ಈಗ 2 ಕಡೆ 6x ಬಂತು. ಹಂಗಾಗಿ ಯಾವ್ದ್ರಾಗ ಯಾವ್ದು ಕಳಿಬೇಕೀಗ, ದೊಡ್ಡದು ಯಾವ್ದೈತಿ, ಸಮೀಕರಣ 3ರಲ್ಲಿ ಸಮೀಕರಣ 4ನ್ನು ಕಳೆಯಿರಿ. ಸಮೀಕರಣ 3 ಯಾವುದು, 6x + 8y = 20. ಸಮೀಕರಣ 4 ಯಾವುದು, 6x - 6y = 6. ಇದು ಪ್ಲಸ್ 6x ಐತಿ, -6x ಆಯ್ತು, -6y ಐತಿ, +6y ಆಯ್ತು, ಪ್ಲಸ್ 6 ಐತಿ, -6 ಆಯ್ತು. ಇಲ್ಲೇ 6x ಹೋಯ್ತು. ಇಲ್ಲೇನು ಹೋಯ್ತು, +8y ಮತ್ತು +6y ಎಷ್ಟಾಯ್ತು, 14y = 20ರಾಗ 6 ಹೋದ್ರೆ 14, y = 14 ಡಿವೈಡೆಡ್ ಬೈ 14. ಯಾಕಂದ್ರೆ ಇದು 14 ಈ ಕಡೆ ಹೋದ್ರೆ ಡಿವೈಡ್ ಆಗ್ತದೆ. ಈಗ 14 ಒಂದ್ಲೇ, ಅದಕ್ಕೆ y = 1. ಈಗ ಈ y ನ ಬೆಲೆಯನ್ನು ಸಮೀಕರಣ 3 ಅಥವಾ 4 ಅಥವಾ 1, 2 ಯಾವ್ದಾದ್ರೂ ಹಾಕ್ಬೋದು. ಯಾವ್ದ್ರಾಗಾದ್ರೂ ಹಾಕ್ಬೋದು. y ನ ಬೆಲೆಯನ್ನು ಸಮೀಕರಣ 3 ಹಾಕೋಣ. 3ರಲ್ಲಿ ಹಾಕಿ ಈಗ x ಬೆಲೆ ಬರ್ತದೆ. 6x + 8 y ಅಂತಂದ್ರ 1 = 20. 6x 8 8
ಈಸ್ ಈಕ್ವಲ್ ಟು 20. 6x ಈಸ್ ಈಕ್ವಲ್ ಟು ಈ 8 ಈ ಕಡೆ ತಗೋರಿ, 20 ಮೈನಸ್ 8. ಈಗ 6x ಈಸ್ ಈಕ್ವಲ್ ಟು 20 8 ಹೋದ್ರೆ ಎಷ್ಟು? 12. ಈಗ 6 ಈ ಕಡೆ ಬಂತಂದ್ರ 12/6. ಈಗ 6 1 6 2 12. x ಈಸ್ ಈಕ್ವಲ್ ಟು ಎಷ್ಟಾಯ್ತು? 2 ಆಯ್ತು. x 2 y 1. ಇದು ವರ್ಜಿಸುವ ವಿಧಾನ. ಈಗ ಇನ್ನೊಂದು ವಿಧಾನ ಅವ್ರು ಕೇಳ್ಯಾರ, ಯಾವ್ದದು? ಆದೇಶ ವಿಧಾನ. ಆದೇಶ ವಿಧಾನದೊಳಗೆ ಏನ್ ಮಾಡ್ತೀರಿ? ಆದೇಶ ವಿಧಾನದಿಂದ ಸಮೀಕರಣ 1 ಬರ್ಕೊಡ್ರಿ. ಸಮೀಕರಣ 2 2x ಮೈನಸ್ 2y ಇಸ್ ಈಕ್ವಲ್ ಟು 2. ಈಗ ಈ ಒಂದು 2 ಏನಕ್ಕೆ ಸಮೀಕರಣ 2 ಈ ಕಡೆ ತಗೋತೀನಿ. ಸಮೀಕರಣ 2 x ಏನ್ ಮಾಡೋಣ? ಸಮೀಕರಣ 2 ಇಲ್ಲಿ ಕೆಳಗೆ ಬರ್ಕೊಂಡ್ಬಿಟ್ರಿ. 2x ಮೈನಸ್ 2y ಇಸ್ ಈಕ್ವಲ್ ಟು 2. ಇದು ಸಮೀಕರಣ 2. x ಈಸ್ ಈಕ್ವಲ್ ಟು 2x ಈಸ್ ಈಕ್ವಲ್ ಟು ಈ 2y ಮೈನಸ್ 2y ಅನ್ನು ಆ ಕಡೆ ತಗೊಂಡು ಹೋದ್ರ 2 ಪ್ಲಸ್ 2y ಆಯ್ತು. ಈಗ x ಈಸ್ ಈಕ್ವಲ್ ಈ 2 ಈ ಕಡೆ ಬಂತಂದ್ರ ಭಾಗಾಕಾರ ಆಗ್ತೈತಿ. ಈಗ x ಈಸ್ ಈಕ್ವಲ್ ಟು 2 ಪ್ಲಸ್ 2y/2 ಅನ್ನು ಯಾವ್ದಾದ್ರು ಸಮೀಕರಣಗಳು ಹಾಕ್ಬೋದು. ಸಮೀಕರಣ ಯಾವ್ದಾರ ಹಾಕ್ತೀರಿ? 1ರಲ್ಲಿ ಹಾಕಿ. ಸಮೀಕರಣ 1ರಲ್ಲಿ ಹಾಕಿ. ಮೂರು ಎಕ್ಸ್ ಇಲ್ಲಿ ನೋಡ್ರಿ, 3x ಅಂತಂದ್ರ 2 ಪ್ಲಸ್ 2y/2 ಪ್ಲಸ್ 4y ಇಸ್ ಈಕ್ವಲ್ ಟು 10. ಇಲ್ಲೇ ಗುಣಾಕಾರ ಮಾಡ್ರಿ. 3 2 6 ಪ್ಲಸ್ 3 2 6y/2 ಪ್ಲಸ್ 4y ಇಸ್ ಈಕ್ವಲ್ ಟು 10. ಇಲ್ಲೇ 1 ಇರ್ತೈತಿ. ಲಸ ಎಷ್ಟಾಯ್ತು? 2 ಆಯ್ತು. ಹಂಗಾಗಿ 2 1 1 2. ಈಗ 6 ಪ್ಲಸ್ 6y ಪ್ಲಸ್ 4 2 8y ಇಸ್ ಈಕ್ವಲ್ ಟು 10. ಈಗ 2 ಈ ಕಡೆ ತಗೊಂಡು ಹೋಗ್ರಿ. ಮತ್ತೆ 6 ಮತ್ತು 8 ಕೂಡಿಸ್ರಿ. 6 ಪ್ಲಸ್ 8 ಅಂತಂದ್ರ 14y ಇಸ್ ಈಕ್ವಲ್ ಟು 12 20. ಈ 6 ಈ ಕಡೆ ತಗೊಂಡು ಹೋಗ್ರಿ. 14y ಇಸ್ ಈಕ್ವಲ್ ಟು 20 ಮೈನಸ್ 6 ಆಯ್ತು. ಅಂದ್ರೆ 14y ಇಸ್ ಈಕ್ವಲ್ ಟು ಎಷ್ಟಾಯ್ತು? 20 6 ಆದ್ರೆ 14 ಆಯ್ತು. y ಇಸ್ ಈಕ್ವಲ್ ಟು ಎಷ್ಟಾಯ್ತು? 1 ಆಯ್ತು. ಅಲ್ಲಿ y ಇಸ್ ಈಕ್ವಲ್ ಟು 1 ಬಂದಿದೆ. ಈಗ y ನ ಬೆಲೆಯನ್ನು x ತೆಗಿಬೇಕಲ್ಲ, ಎಲ್ಲೈತಿ? y ನ ಬೆಲೆಯನ್ನು ಸಮೀಕರಣ ಯಾವ್ದ್ರ ಹಾಕ್ತಿರಿ? 1 ಹಾಕ್ರಿ, ಇಲ್ಲ 2 ಹಾಕ್ತಿರಿ, ಯಾವ್ದ್ರಾಗ್ರಿ ಹಾಕ್ರಿ. ಸಮೀಕರಣ 2ರಲ್ಲಿ ಹಾಕಿ. ಹೌದಾ? ಇಲ್ಲಿ ನೋಡ್ರಿ, 2x ಮೈನಸ್ 2 y ಅಂತಂದ್ರೆ 1 ಇಸ್ ಈಕ್ವಲ್ ಟು 2. 2x ಮೈನಸ್ 2 ಇಸ್ ಈಕ್ವಲ್ ಟು 2. ಈ ಮೈನಸ್ 2 ಈ ಕಡೆ ಬಂತು ಅಂತಂದ್ರೆ 2x ಇಸ್ ಈಕ್ವಲ್ ಟು 4 ಆಯ್ತು. x ಇಸ್ ಈಕ್ವಲ್ ಟು 2 1 2 2. ಸೊ x ಇಸ್ ಈಕ್ವಲ್ ಟು 2 ಬಂತು. y 1 ಬಂತು, x 2 ಬಂತು. ಅಲ್ಲಿ ಕೂಡ ಅದೇ. ಇದು ಒಂಥರ ತಾಳೆ ನೋಡಿದಂಗೆ, ಹೌದಲ್ಲ? ಇದಿಷ್ಟು. ಈಗ ನೆಕ್ಸ್ಟ್ ಏನ? ಮೂರನೇದು. ಇಲ್ಲಿ
ಇಲ್ಲಿಯೂ ಕೂಡ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನದಿಂದ ಮಾಡೋದು. ಇಲ್ಲಿ ನೋಡಿ ಮೂರನೇದು ಏನ್ ಕೊಟ್ಟಾರಲ್ಲಿ 3x ಮೈನಸ್ 5y ಮೈನಸ್ 4 = 0. ಇದು ಸಮೀಕರಣ 1. ಇನ್ನೊಂದು ಸಮೀಕರಣ ನೋಡ್ರಿ ಯಾವುದು 9x = 2y ಪ್ಲಸ್ 7. ಇದಕ್ಕೆ ನಾ ಸಮೀಕರಣ 2 ಅನ್ನಂಗಿಲ್ಲ, ಯಾಕಂದ್ರೆ ಇಲ್ಲೇ ಸರಿ ಮಾಡ್ಕೋಬೇಕು. ಇನ್ನ ಸ್ವಲ್ಪ ಇದನ್ನ ಈ ಕಡೆ ತಗೋಬೇಕು ನಾನು. 9x ಮೈನಸ್ 2y, ಆಮೇಲೆ ಇದನ್ನು ಈ ಕಡೆ ತಗೊಂಡ್ಬರ್ಬೇಕು, ಮೈನಸ್ 7 = 0. ಇದು ಸಮೀಕರಣ 2 ಆಗ್ತದೆ. ಹೌದಲ್ಲ? ಈಗ ನೋಡಿ ಇಲ್ಲಿ 9x ಮತ್ತು 2y ಮತ್ತು 7, 9x ಮತ್ತು 2y ಆಯ್ತಲ್ಲ. ಇಲ್ಲಿ 3x ಮತ್ತು 5y ಆಯ್ತು. ಈಗ ನಾವು ಏನ್ ಮಾಡೋಣ ಅಂತಂದ್ರ ಸಮೀಕರಣ 1 3ರಿಂದ ಗುಣಿಸಿ. ಹಂಗ ಮಾಡಿದ್ರೆ ಏನ್ ಬರ್ತೈತಿಲ್ಲ ನಮಗ 3x ಮೈನಸ್ 5y ಮೈನಸ್ 4. ಇದನ್ನ 3ರಿಂದ ಗುಣಿಸಿ. ಹೌದಲ್ಲ? ಈಗ ಇದನ್ನ ಈ ತರ ಮಾಡ್ಕೋಣ. ಇಷ್ಟ ಇರ್ಲಿ. ಇಲ್ಲಿ ನೋಡ್ರಿ 3ರಿಂದ ಗುಣಿಸಿ ಆಯ್ತಾ, = 0. ಈ ಕಡೆನೂ 3ರಿಂದ ಅಂದ್ರೆ ಏನು ಚೇಂಜ್ ಆಗೋದು. ಈಗ 3 3 9x ಮತ್ತ 3 5 15y ಮತ್ತ 3 4 12 = 3 × 0 0. ಇದಿಷ್ಟು ಬಂತು. ಈಗ ನೆಕ್ಸ್ಟ್ ಇದನ್ನ ಸಮೀಕರಣ 3 ಅಂತೀನಿ ನಾನು. ಸಮೀಕರಣ 3ರಲ್ಲಿ 7 ಕಳೆಯಿರಿ. ಸಮೀಕರಣ 3ರಲ್ಲಿ 7, ಸಮೀಕರಣ 3ರಲ್ಲಿ 2 ಕಳೆಯಿರಿ. ಸಮೀಕರಣ 3ರಲ್ಲಿ 2, ಸಮೀಕರಣ 2 ಕಳೆಯಿರಿ. ನೋಡ್ರಿ ಏನಾಗ್ತೈತಿ ಇದರೊಳಗ. ಸಮೀಕರಣ 2 ಎಲ್ಲೈತಿ? ಇದು -2y 7 ಆಯ್ತಾ. ಇದು ಪ್ಲಸ್ ಆಯ್ತು, ಮೈನಸ್ ಆಯ್ತು, ಇದು ಮೈನಸ್ ಐತಿ, ಪ್ಲಸ್ ಆಯ್ತು, -7 ಆಯ್ತು, +7 ಆಯ್ತು. ಈಗ ಈ 9x 9x ಹೋಯ್ತು, ಮೈನಸ್ 15y ಪ್ಲಸ್ 2y ಹೋಯ್ತು ಅಂತಂದ್ರ ಪ್ಲಸ್ ಮೈನಸ್ 13y ಉಳಿತು. 12ರಾಗ 7 ಮೈನಸ್ 12 ಮೈನಸ್ ಪ್ಲಸ್ 7 ಹೋದ್ರೆ ಎಷ್ಟಾಯ್ತು? -5 ಆಯ್ತು. ಆಯ್ತಾ. ನೆಕ್ಸ್ಟ್ ಈ 5 ಈ ಕಡೆ ತಗೊಂಡು ಇಲ್ಲ, ಈ ಮೈನಸ್ 13y ಆ ಕಡೆ ತಗೊಂಡೋಗ್ರಿ, ಪ್ಲಸ್ 13y ಆಯ್ತು = ಏನಾಯ್ತು? -5. y = -5/13. ಅರ್ಥ ಆಯ್ತಾ? ಈಗ y ನ ಬೆಲೆಯನ್ನ ಸಮೀಕರಣ 1 2 ಅಥವಾ 3 4 ಯಾವ್ದ್ರಾಗ ಹಾಕ್ಬೇಕು, 3 ಹಾಕ್ಬೇಕು. y ನ ಬೆಲೆಯನ್ನು ಸಮೀಕರಣ 2ರಲ್ಲಿ y ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಹಾಕಿ. ನೋಡಿ 9x ಮೈನಸ್ 2 y ಅಂತಂದ್ರ -5/13 -2y -7 = 0. 9x ಮೈನಸ್ ಇಂಟು ಮೈನಸ್ ಪ್ಲಸ್ 9 2 5 10/13 -2y 8. ಈ -2y ಯಾಕೆ? -7 = 0. ಕರೆಕ್ಟಾ? ಈಗಿಲ್ಲೇ ಲಸ ತೆಗಿರಿ. ಲಸ 13 ಆಯ್ತು. 1 13 1 ಆಮೇಲೆ 1 13 13 9 117 ಪ್ಲಸ್ 10 117x ಅದಲ್ಲ, 117x ಪ್ಲಸ್ 10 ಮೈನಸ್ 13 7
91/13 ಇಸ್ ಈಕ್ವಲ್ ಟು 0. ಈ 13 ಈ ಕಡೆ ಕಳಿಸ್ರಿ. ಆಮೇಲೆ ಪ್ಲಸ್ 10 ಮೈನಸ್ 91 ಕಳೀರಿ. 117x ಮೈನಸ್ 81 ಇಸ್ ಈಕ್ವಲ್ ಟು 0 ಇಂಟು 13 ಆಯ್ತದು ಅಂದ್ರೆ 0. ಈಗ ಇದನ್ನ ಈ ಕಡೆ ತಗೊಂಡು ಹೋಗ್ರಿ. 117x ಇಸ್ ಈಕ್ವಲ್ ಟು 81. x ಇಸ್ ಈಕ್ವಲ್ ಟು 81/117. 81 ಇವೆರಡು ಒಂದೇ ಟೇಬಲ್ದಾಗ ಒಂದೇ ಮಗ್ಗಿ ಒಳಗೆ ಬರ್ತಾವ ನೋಡ್ರಿ. 117 ಮತ್ತೆ 81 ಬರಂಗಿಲ್ಲ, ಅಷ್ಟೇ ಇಟ್ಬಿಡ್ರಿ. ಈಗ ನೆಕ್ಸ್ಟ್ ಯಾವ ವಿಧಾನ? ಆದೇಶ ವಿಧಾನ. ಆದೇಶಿಸುವ ವಿಧಾನ. ಆದೇಶ ವಿಧಾನದಿಂದ ಹೆಂಗ್ ಮಾಡ್ತಿರ್ಲಿ? ಇಲ್ಲಿ ಸಮೀಕರಣ 1 ಏನೈತಿ? 3x ಮೈನಸ್ 5y ಮೈನಸ್ 4 ಇಸ್ ಈಕ್ವಲ್ ಟು 0. ಇದು ಸಮೀಕರಣ 1. ಇನ್ನು 2 ಏನೈತಿ? 9x ಮೈನಸ್ 2y ಮೈನಸ್ 7 ಇಸ್ ಈಕ್ವಲ್ ಟು 0. ಈಗಾಗಲೇ ನಾವು ಮಾಡೀವಿ ಇದನ್ನ. ಏನು? x ಅನ್ನ ಹೊರಗೆ ತಕ್ಕೋಬೇಕೀಗ. ಈ ಎರಡು ಟರ್ಮ್ಸ್ ಅನ್ನ ಈ ಕಡೆ ತಗೊಂಡೋಗ್ರಿ. 2y ಪ್ಲಸ್ 7 ಆಯ್ತು. ಆಮೇಲೆ x ಇಸ್ ಈಕ್ವಲ್ ಟು ಏನಾಯ್ತು? 2y ಪ್ಲಸ್ 7/9 ಆಯ್ತು. ಇದನ್ನ ಯಾವ್ದನ್ನ? x ಇಸ್ ಈಕ್ವಲ್ ಟು 2y ಪ್ಲಸ್ 7/9 ಅನ್ನ ಸಮೀಕರಣ ಯಾವ್ದ್ರಾಗಾದ್ರೂ ಹಾಕ್ಬೋದು ನೀವು. ಒಂದರಲ್ಲಿ ಹಾಕಿ. ಆಗ ಏನ್ ಬರ್ತದೆ ನೋಡ್ರಿ. ಸಮೀಕರಣ 1 ಹಾಕಿ. 3 ಇಂಟು 2y ಪ್ಲಸ್ 7/9 ಮೈನಸ್ 5y ಮೈನಸ್ 4 ಇಸ್ ಈಕ್ವಲ್ ಟು 0. ಇಲ್ಲಿ 3 6y ಪ್ಲಸ್ 3 21/9. 5y ಇಲ್ಲಿ ಕೆಳಗೆ 1 ಇರ್ತೈತಿ. ಆಮೇಲೆ ಇಲ್ಲಿ ಕೂಡ 4. ಓಕೆ, ಇಲ್ಲಿ ಕೆಳಗೂ 1 ಅಂದ್ರೆ ಪ್ಲಸ್ ಎಷ್ಟಾಯ್ತು? 9 ಆಯ್ತು. 9 ಒಂದ್ಲೆ 1 9. ಈಗ 6y ಪ್ಲಸ್ 21 ಮೈನಸ್ 9 5 ಎಷ್ಟು? 9 4. ಈಗ ಈ 9 ಈ ಕಡೆ ತಗೊಂಡು ಹೋಗೋದು. ಮತ್ತೆ 6y ಮತ್ತೆ 45y ಮೈನಸ್ 45y ಏನಾಗ್ತತಿ? ಇಲ್ಲೇ 45 ಮೈನಸ್ 45 ಪ್ಲಸ್ 6y ಅಂತಂದ್ರೆ 39 ಅಂದ್ರೆ ಮೈನಸ್ 39 ಹೌದಲ್ಲ? ಮೈನಸ್ 39y. ಆಮೇಲೆ 21 ಮೈನಸ್ 36 ಎಷ್ಟಾಯ್ತು? ಮೈನಸ್ 15 ಆಗ್ತೈತಿ. ಈಕ್ವಲ್ ಟು 9 ಇಂಟು 0 ಅಂದ್ರೆ 0ನೇ. ಈಗ ಈ ಮೈನಸ್ 39 ಈ ಕಡೆ ತಗೊಂಡು ಹೋಗ್ರಿ. ಅವಾಗ ಮೈನಸ್ 15 ಇಲ್ಲೇ ಹೋಗ್ತೈತಿ. 39y ಆಗ್ತೈತಿ. y ಇಸ್ ಈಕ್ವಲ್ ಟು ಮೈನಸ್ 15/39. ಅದೇ ಇಲ್ಲಿ ಕೂಡ ಬಂದಿದೆ ಅಲ್ಲ? ಎಷ್ಟು? ಮೈನಸ್ 15. ಇಲ್ಲಿ ಎಷ್ಟು ಬಂದೈತಿ? ಮೈನಸ್ 5. ನೋಡ್ರಿ y ಇಸ್ ಈಕ್ವಲ್ ಟು ಇಲ್ಲಿ ಮಾಡ್ರಿ 3 5 15 ಹೌದಲ್ಲ? 3 5 15. 3 5 15. 3 1 3 3 ಕರೆಕ್ಟ್ ಬಂತಿಲ್ಲ? ಸೊ y ಇಸ್ ಈಕ್ವಲ್ ಟು ಮೈನಸ್ 5/13. ಸೇಮ್ y ಇಸ್ ಈಕ್ವಲ್ ಟು ಮೈನಸ್ 5/13. ಇಲ್ಲಿ ಕೂಡ y ಇಸ್ ಈಕ್ವಲ್ ಟು ಮೈನಸ್ 5/13. ಆಮೇಲೆ x ನ ಬೆಲೆ ಈಗ ಇಲ್ಲಿ x ತೆಗಿಬೇಕಲ್ಲ?
ಆದೇಶ ವಿಧಾನದೊಳಗೆ ಎಕ್ಸ್ ಇನ್ನ ತೆಗೆದಿಲ್ಲ ನೀವು. ಈಗ ಎಕ್ಸ್ ತೆಗಿರಿ. ಏನೋ ವಾಯ್ನ ಬೆಲೆ, ವಾಯ್ನ ಬೆಲೆಯನ್ನು ಸಮೀಕರಣ ಯಾವ್ದ್ರ ಹಾಕ್ತಿರಿ? ಸಮೀಕರಣ 1ರಲ್ಲಿ ಹಾಕಿ. ಸಮೀಕರಣ 1 ಎಲ್ಲೈತಿ? ಸಮೀಕರಣ 1 ಇಲ್ಲಿ ನೋಡ್ರಿ, 3x ಮೈನಸ್ 5 y ಅಂತಂದ್ರೆ ಎಷ್ಟು ಬಂದೈತಿ? -5/13 ಮೈನಸ್ 4 = 0. ಈಗ 3x ಮೈನಸ್ ಇಂಟು ಮೈನಸ್ ಪ್ಲಸ್ 5 25/13 ಮೈನಸ್ 4 = 0. ಈಗ ಇಲ್ಲಿ ಲಸ ತೆಗೆದ್ರಿ ಅಂತಂದ್ರ 13 ಆತು. 1 13ಲೆ, ಆಮೇಲೆ 13 1ಲೆ, ಆಮೇಲೆ 1 13ಲೆ. ಈಗ ಲಸ 13 ಆಯ್ತು ಅಂತಂದ್ರೆ 13 3ಲೆ 39x ಪ್ಲಸ್ 25 1 25 ಮೈನಸ್ 13 4ಲೆ 0. ಈಗ ಈ 13 ಈ ಕಡೆ ತಗೊಂಡು ಹೋಗ್ರಿ. ಆಮೇಲೆ 25ರಾಗ -52 ಮೈನಸ್ ಮಾಡ್ಕೊಡ್ರಿ. ಎಷ್ಟು ಆಗ್ತೈತಿ ನೋಡ್ರಿ? 39x. ಆಮೇಲೆ ಈ 13ಅನ್ನ ಆ ಕಡೆ ತಗೊಂಡು ಹೋದ್ರಿ. 25ರೊಳಗ 52 ಅಂದ್ರೆ -27 = 0. ಇದನ್ನ ಈ ಕಡೆ ತಗೊಂಡು ಹೋಗ್ರಿ. 39x = 27 ಆಯ್ತು, ಪ್ಲಸ್ 27. ಆಮೇಲೆ x = 27/39 ಅಂದ್ರೆ ಎಷ್ಟಾಯ್ತು? 2 3ರೊಳಗೆ ಬರ್ತಾವಿಲ್ಲ, 3 9ಲೆ 27, 3 3 3ಲೆ. ಹೌದಾ? ಸೊ ಎಷ್ಟಾಯ್ತು? x = 9/13. ಇಲ್ಲಿ ಎಷ್ಟು ಬಂದಿತ್ತು? x ನ ಬೆಲೆ 81/117. 81/117 ಮತ್ತ 9/13 ಒಂದೇ ಆಗ್ತೈತೆ ನೋಡ್ರಿ. ಅಂದ್ರೆ ಏನ್ ಮಾಡ್ರಿ? 9ರಲ್ಲೇ ಮಾಡ್ರಿ, 9ರಲ್ಲೇ ಡಿವೈಡ್ ಮಾಡ್ರಿ. 117 9ರಿಂದ ಹೋಗ್ತೈತಿ. ಸೊ ಇಲ್ಲಿ ಇದನ್ನ ಮಾಡ್ರಿ. 9 9ಲೆ 81, 9 13ಲೆ. x = 9/13. ಇಲ್ಲಿ ಕೂಡ ಅಷ್ಟೆ, x = 9/13. ಇದು ವರ್ಜಿಸುವ ವಿಧಾನ, ಇದು ಆದೇಶ ವಿಧಾನ. ಅರ್ಥ ಆಯ್ತಲ್ಲ? ಈಗ ಲಾಸ್ಟ್ ಒನ್ ಇದ್ರೊಳಗ, ಈ ಮೇನ್ದೊಳಗ ಲಾಸ್ಟ್ 4ನೇದು. ಇಲ್ಲಿ ನೋಡ್ರಿ, ಇಲ್ಲೇ ಇದ್ರೊಳಗ ಫ್ರಾಕ್ಷನ್ ದೊಳಗ ಕೊಟ್ಟಾರ. ಭಿನ್ನ ರಾಶಿ ಒಳಗ ಐತಿದು. x/2 ಪ್ಲಸ್ 2y/3 = -1 ಮತ್ತು ಇದನ್ನ ಇಕ್ವೇಶನ್ ನಂಬರ್ 1 ಅಂದ್ರೆ. ಆಮೇಲೆ x ಮೈನಸ್ y/3 = 3. ಇದು 2. ಇಲ್ಲೇನ್ ಮಾಡ್ಕೊಡ್ರಿ? ಲಸ ತೆಗಿರಿ ಫಸ್ಟ್. 3 2ದ್ದು ಲಸ 6 ಆಯ್ತು. 2 3ಲೆ 3 2ಲೆ x × 3 3x ಪ್ಲಸ್ 2y × 2 4y = -1. ಇದು ಈ ಕಡೆ ಬಂತು. 3x ಪ್ಲಸ್ 4y = -1 × 6 6 -6. ಈಗ ಇದನ್ನ ಇಕ್ವೇಶನ್ ಏನೋ ಸಮೀಕರಣ 3 ಅನ್ನೋಣ. ಇಲ್ಲಿ ನೋಡ್ರಿ, ಇಲ್ಲೇ 1 ಇರ್ತೈತಿ. ಇದು ಲಸ 3 ಆಯ್ತು. 1 3ಲೆ 3 1ಲೆ x × 3 3x ಮೈನಸ್ ಇದೇನು y. ಹೌದಾ? y 1 y = 3. ಇದು ಈ ಕಡೆ ಹೋಗ್ಲಿ. 3x ಮೈನಸ್ y = 3 3ಲೆ 9. ಇದು ಸಮೀಕರಣ 4 ಅಂದ್ರೆ. ಇಲ್ಲಿ ನೋಡ್ರಿ, ಇಲ್ಲೇ ನಾವು ಎರಡೂ ಕಡೆ 3x 3x ಇರೋದ್ರಿಂದ
ಯಾವ್ದನ್ನು ಯಾವ್ದ್ರಿಂದ ಗುಣಾಕಾರ ಮಾಡೋ ಅವಶ್ಯಕತೆನೇ ಇಲ್ಲ. ಸೀದಾ ಏನ್ ಮಾಡ್ಬೇಕು ನಾವಿಲ್ಲಿ ಸಮೀಕರಣ ಯಾವ್ದು ನೋಡ್ಬೇಕು, ಯಾವ್ದ್ರ ತಗೋದು ಸಮೀಕರಣ 3 ಅಥವಾ 3ರಲ್ಲಿ ಸಮೀಕರಣ 4 ಕಳೆಯಿರಿ. ಈಗ ಏನಾಗುತ್ತೆ ಸಮೀಕರಣ 3ರಲ್ಲಿ ಅಂದ್ರೆ 3x ಪ್ಲಸ್ 4y ಇಸ್ ಈಕ್ವಲ್ ಟು -6, 3x ಮೈನಸ್ y ಇಸ್ ಈಕ್ವಲ್ ಟು 9. ಇಲ್ಲಿ ಮೈನಸ್ ಮಾಡ್ಕೊಡಿ, ಇದು 3x ಪ್ಲಸ್ ಐತಿ ಮೈನಸ್ ಆಯ್ತು, ಮೈನಸ್ y ಪ್ಲಸ್ ಆಯ್ತು, ಇದು ಪ್ಲಸ್ 9 ಮೈನಸ್ ಆಯ್ತು. ಈಗ 3x ಕ್ಯಾನ್ಸಲ್ ಆಯ್ತು. ಇಲ್ಲಿ 4y ಪ್ಲಸ್ ಐತಿ, ಇದು ಪ್ಲಸ್ y ಅಂದ್ರೆ 5y ಇಸ್ ಈಕ್ವಲ್ ಟು ಇವೆರಡು ಮೈನಸ್ ಅದಾವ, ಆ್ಯಡ್ ಮಾಡ್ಕೊಡ್ರಿ, ಎಷ್ಟಾಯ್ತು 15 ಆಯ್ತು. ಈಗ y ಇಸ್ ಈಕ್ವಲ್ ಟು -15/5 ಅಂತಂದ್ರೆ ಎಷ್ಟು, 5 5 3 15 ಅಂದ್ರೆ y ಇಸ್ ಈಕ್ವಲ್ ಟು -3 ಆಯ್ತು. ಇದನ್ನ ಏನು y ನ ಬೆಲೆಯನ್ನ ಸಮೀಕರಣ 4ರಲ್ಲಿ ಹಾಕಿ, ಯಾವ್ದ್ರಾಗನು ಹಾಕ್ಬೋದು ನೀವು. 3x ಮೈನಸ್ 3 ಇಸ್ ಈಕ್ವಲ್ ಟು 9. ಆಲ್ರೆಡಿ ಮೈನಸ್ ಐತೆ ಅದು, ಅದಕ್ಕಾಗಿ ಬ್ರಾಕೆಟ್ನ ಹಾಕೋಬೇಕು ಅವನ. 3x ಮೈನಸ್ ಇಂಟು ಮೈನಸ್ ಪ್ಲಸ್, ಈಗ ಇದಂತ ಈ ಕಡೆ ತಗೊಂಡ್ ಹೋಗ್ರಿ. 3x ಇಸ್ ಈಕ್ವಲ್ ಟು 9ರಾಗ 3 ಆದ್ರ 6, x ಇಸ್ ಈಕ್ವಲ್ ಟು 3 3 2 6, ಈಗ 2, x ಇಸ್ ಈಕ್ವಲ್ ಟು 2. ಇದು ಯಾವುದು ವರ್ಜಿಸುವ ವಿಧಾನ. ಇನ್ನ ಆದೇಶ ವಿಧಾನದಲ್ಲಿ ಏನೇನ್ ಮಾಡ್ಬೋದು ನೋಡೋಣ. ಆದೇಶ ವಿಧಾನದೊಳಗ ಈಗ ನೋಡ್ರಿ, ಈಗ ಸಮೀಕರಣ 3 ಮತ್ತು 4 ತಗೋತಾನ ನಾ ಡೈರೆಕ್ಟ್ ಆಗಿ. ಆದೇಶ ವಿಧಾನದಿಂದ ಈಗ 3x ಪ್ಲಸ್ 4y ಇಸ್ ಈಕ್ವಲ್ ಟು -6 ಇದನ್ನ ತಗೋತಾನ ಸೀದಾ. ಯಾಕಂದ್ರೆ ಸೇಮ್ ಪ್ರೊಸೀಜರ್ ಮಾಡ್ಬೇಕು ಮತ್ತಲ್ಲಿನು. ಇಲ್ಲಾಂದ್ರೆ ನೀವೇನ್ ಮಾಡ್ಬೋದು, 1 2 ತಗೊಂಡ 3 4 ತರಿಸ್ಕೊಂಡು ಆಮೇಲೆ ಮಾಡ್ಬೋದು. ಈಗ 3x ಇಲ್ಲೇ ಇಟ್ಟು ಈ -y ನ ಕಡೆ ತಗೊಂಡು ಹೋದೆ ಅಂತಂದ್ರ 9 ಪ್ಲಸ್ y ಆಯ್ತು. x ಇಸ್ ಈಕ್ವಲ್ ಟು ಏನಾಯ್ತು 9 ಪ್ಲಸ್ y ಬೈ 3 ಆಯ್ತು. ಇನ್ನ x ಇಸ್ ಈಕ್ವಲ್ ಟು 9 ಪ್ಲಸ್ y ಬೈ 3 ಅನ್ನ ಸಮೀಕರಣ 1ರಲ್ಲಿ ಹಾಕಿ, ಅವಾಗ ನಿಮ್ಗ y ಬರ್ತದೆ. ಸಮೀಕರಣ 1 ಯಾವುದು 3x, x ಅಂತಂದ್ರೇನೆ ಏನ್ ಹಾಕ್ಬೇಕು 9 ಪ್ಲಸ್ y ಬೈ 3 ಆಮೇಲೆ ಪ್ಲಸ್ 4y ಇಸ್ ಈಕ್ವಲ್ ಟು -6. ಇಲ್ಲಿ ಈ 3 ಕ್ಯಾನ್ಸಲ್ ಆಯ್ತು. ಏನು ಉಳಿತು 9 ಪ್ಲಸ್ y ಪ್ಲಸ್ 4y ಇಸ್ ಈಕ್ವಲ್ ಟು -6. ಈಗ ಇವೆರಡು ಕೂಡಿಸ್ಕೊಡ್ರಿ. 9 ಪ್ಲಸ್ 5y ಇಸ್ ಈಕ್ವಲ್ ಟು -6. 5y ಇಸ್ ಈಕ್ವಲ್ ಟು -6 ಮೈನಸ್ 9 ಎಷ್ಟಾಯ್ತು -15. y ಇಸ್ ಈಕ್ವಲ್ ಟು -15/5 ಅಂತಂದ್ರೆ 5 5 3 15. y ಇಸ್ ಈಕ್ವಲ್ ಟು -3. ಅದೇ ಬಂತಿಲ್ಲ. ಸೊ y ಇಸ್ ಈಕ್ವಲ್ ಟು -3. ಇನ್ನ x ತೆಗಿರಿ. y ನ ಬೆಲೆಯನ್ನು ಸಮೀಕರಣ ಯಾವ್ದ್ರಲ್ಲಿ ಹಾಕ್ತೀರಿ, ಸಮೀಕರಣ 2ರಲ್ಲಿ ಹಾಕಿ. ಈಗ ನೋಡಿ 3x ಮೈನಸ್ y ಅಂತಂದ್ರೆ y ನ ಬೆಲೆ ಎಷ್ಟು -3 ಇಸ್ ಈಕ್ವಲ್ ಟು 9. 3x ಪ್ಲಸ್ 3 ಇಸ್ ಈಕ್ವಲ್ ಟು 9. ಇದು ಈ ಕಡೆ ಬಂದ್ರೆ 3x ಇಸ್ ಈಕ್ವಲ್ ಟು 9 ರ 3 ಹೋದ್ರೆ 6, x ಇಸ್ ಈಕ್ವಲ್ ಟು ಎಷ್ಟು 3 1 3 2 ಅಂದ್ರೆ 2. ಸೊ x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು -3. ಇಲ್ಲಿ ಕೂಡ x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು -3. ಅರ್ಥ ಆಯ್ತಲ್ಲ.